ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಿವರಾಜ್ ಪಿಕ್ಸ್. ಇವತ್ತು ನಾನು ನಮ್ಮ ಬೀನ್ಸ್ ತೋಟದಲ್ಲಿ ಬಂದಿದ್ದೀನಿ. ಇವತ್ತಿಗೆ ಬೀನ್ಸ್ ಹಾಕಿಬಿಟ್ಟು ನಾಟಿ ಮಾಡಿ 46 ದಿವಸ ಆಯಿತು, 46 ಡೇಸ್ ಆಯಿತು. ಸೊ ಇನ್ನೊಂದು ವಾರ ಇದರಲ್ಲಿ ನಮಗೆ ಫಸ್ಟ್ ಕಟಾವಿಗೆ ಬರುತ್ತೆ. ನಾವು ಒಂದು 2-3 ದಿವಸದಿಂದ ಪವರ್ ಟಿಲ್ಲರ್ ಹೊಡಿತಾ ಇದ್ದೆ. ಅದು ನಿಮಗೆ ತೋರಿಸ್ತೀನಿ ತೋಟ ಹೇಗಿದೆ ಅಂತೇಳಿ. ಸೊ ಹಿಂದ್ಗಡೆ ನೋಡ್ಬೋದು ನೀವು ಯಾವ ಟೈಪ್ ಕಾಣಿಸುತ್ತೆ ಅಂತೇಳಿ. ಸೊ ಇದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹೀಗಿದೆ ಪವರ್ ಟಿಲ್ಲರ್ ಎಲ್ಲ ಹೊಡೆದಾದ್ಮೇಲೆ ಫಸ್ಟ್ಗೆ ಸಣ್ಣ 7 HP ಪವರ್ ಟಿಲ್ಲರ್ ಪೆಟ್ರೋಲ್ ಪವರ್ ವೀಡರಿಂದ ಹೊಡೆದಿದ್ವಿ. ಆಮೇಲೆ 15 HP ಅದು ಬ್ಲೇಡ್ ಹೋಗಿತ್ತು, ಬ್ಲೇಡ್ ಹಾಕ್ಸಿ ಮತ್ತು ಅದರಿಂದ ಹೊಡೆದ್ವಿ. ಇವೆಲ್ಲ ಫುಲ್ಲು ಸ್ವಚ್ಛ ಆಗಿದೆ. ನಾವು ಎಷ್ಟು ಕಳೆ ತೆಗಿತೀವಿ ಅಂದರೆ ತೋಟನ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ ಅಷ್ಟು ನಮ್ಗೆ ಒಳ್ಳೆಯದು. ಏನಕ್ಕಪ್ಪ ಅಂತಂದರೆ ಕಳೆ ತಗ್ಸೋದ್ರಿಂದ ಕೀಟ ಬಾಧೆಗಳು ಕಡಿಮೆ ಆಗ್ತವೆ. ನಮಗೆ ನಾವೇನು ಮಾಡ್ತೀವಿ ಅಂದರೆ ಬೆಳೆಗಳಿಗೇನು ಕೀಟನಾಶಕ ಸಿಂಪಡಣೆ ಮಾಡಬೇಕಾದ್ರೆ ಬೆಳೆಗಳ ಮೇಲೆ ಇರ್ತಕ್ಕಂಥ ಕೀಟಗಳು ಹೋಗಿ ಆ ಹುಲ್ಗಳ ಮೇಲೆ ಕಳೆಗಳ ಮೇಲೆ ಕುಂದಿರ್ತದೆ. ಯಾವಾಗ ಆ ಪೆಸ್ಟಿಸೈಡ್ದು ಪವರ್ ಕಡಿಮೆ ಆಗುತ್ತೆ ಮತ್ತೆ ಹೋಗಿ ಆ ಬೆಳೆಗಳ ಮೇಲೆ ಕುಂದಿರ್ತವೆ. ಸೊ ಇದರಿಂದ ಕೀಟಗಳು ಹತೋಟಿಗೆ ಬರಲ್ಲ. ಸೊ ಇದರಿಂದ ಆದಷ್ಟು ನಾವು ಕಳೆಗಳು ನಿರ್ಮೂಲನೆ ಮಾಡಬೇಕು, ತೆಗಿಬೇಕು. ಕಳೆ ತೆಗೆದು ಕ್ಲೀನಾಗಿ ಸ್ವಚ್ಛ ಇಟ್ಕೊಂಡ್ರೆ ಕೀಟಬಾಧೆಗಳು ಕಡಿಮೆ ಆಗುತ್ತೆ. ಫುಲ್ಲು 100% ಹೋಗುತ್ತೆ ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ. ಇನ್ನು ಅಡಿಕೆ ಸಾಲಲ್ಲಿ ಮಾತ್ರ ನೋಡಿ ಕಳೆ ಇದೆ ಹಿಂಗೆ. ಸೊ ಇದನ್ನು ಕೂಲಿಗಳು ತೆಗಿಸ್ಬೇಕು ಅಥವಾ ಕಳೆನಾಶಕ ಸ್ಪ್ರೇ ಮಾಡಬೇಕು. ನೋಡಬೇಕು ಹೇಗಾಗುತ್ತೆ ಅಂತೇಳಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋಂತ ಕೇಳ್ಕೊತೀನಿ. ಹಂಗೆ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡೋಂಥ ಶಿವರಾಜ್ ಪಿಕ್ಸ್ ಅಂತೇಳಿ ಫಾಲೋ ಮಾಡೋಂತ ಕೇಳ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.